ಮುಖದ ಮೇಲೆ ಬಂಗು ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ. ಈ ರೀತಿ ಕೆನ್ನೆ ಮೇಲೆಲ್ಲ ಬ್ಲ್ಯಾಕ್ ಕಲರ್ ಮಾರ್ಕ್ ಆಗಿರುತ್ತೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಕಲರ್ ಥೆರಪಿ ಹಾಗೂ ಸೀಡ್ ಥೆರಪಿ ಮೂಲಕ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ ಅಕ್ಯುಪ್ರೆಷರ್ ಹೀಲರ್. ನೋಡಿ, ಈ ಎರಡು ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಸ್ಕಿನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಬ್ಲ್ಯಾಕ್ ಕಲರಿಂದ ಈ ಸ್ಕಿನ್ ರಿಫ್ಲೆಕ್ಸಿಗೆ ಈ ರೀತಿ ಸರ್ಕಲ್ ಹಾಕಬೇಕು. ಡೇ ಟೈಮಲ್ಲಿ ಹಾಕಿ 4ರಿಂದ 5 ಗಂಟೆಗಳ ಕಾಲ ಇರಬೇಕು. ಆಮೇಲೆ ಕ್ಲೀನಾಗಿ ವಾಶ್ ಮಾಡಿಬಿಡಿ. ಇಲ್ಲಿ ನೋಡಿ, 3 ಡೇಸ್ ಬ್ಲ್ಯಾಕ್ ಕಲರ್ ಹಾಕಬೇಕು, ಮತ್ತು 3 ಡೇಸ್ ರೆಡ್ ಕಲರ್ ಹಾಕಿ. 3 ಡೇಸ್ ಬ್ಲ್ಯಾಕ್ ಕಲರ್ ಹಾಕಬೇಕು, ಇನ್ನು ನೆಕ್ಸ್ಟ್ 3 ಡೇಸ್ ರೆಡ್ ಕಲರ್ ಹಾಕಿ. ನೋಡಿ, ಈ ರೀತಿ ಈ ಸೆಕೆಂಡ್ ಜಾಯಿಂಟಿಗೆ ರೆಡ್ ಕಲರ್ ಹಾಕಬೇಕು. ಡೇ ಟೈಮಲ್ಲಿ ಹಾಕಿ 5 to 6 hours ಹಾಕಿದರೆ ಸಾಕು. ನಿಮ್ಗೆ ಕಡಿಮೆ ಆಗೋ ತನಕ ಹಾಕಿ. ಜೊತೆಗೆ ನೈಟ್ ಮಲ್ಕೊಳ್ಳುವಾಗ ನೋಡಿ, ಒಂದು ಟೇಪಲ್ಲಿ ಈ ರೀತಿ ಮೆಂತೆಕಾಳನ್ನ ಅಂಟಿಸ್ಕೊಂಡು ನೈಟ್ ಮಲ್ಕೊಳ್ಳುವಾಗ ಈ ರೀತಿ ಸೆಕೆಂಡ್ ಜಾಯಿಂಟಿಗೆ, ಕಿರುಬೆರಳು ಸೆಕೆಂಡ್ ಜಾಯಿಂಟಿಗೆ ಅಂಟಿಸಿ. ನೋಡಿ, ಹೀಗೆ ಅಂಟಿಸಿದ ಮೇಲೆ ಸ್ವಲ್ಪ ಅದನ್ನು ಈ ರೀತಿ ಮಸಾಜ್ ಮಾಡಿ. 2 ಕೈಯಲ್ಲೂ 2 ಕಿರುಬೆರಳಿಗೂ ಅಂಟಿಸ್ಬೇಕು. ಈ ರೀತಿ ಒಂದ್ಸರಿ ಯೂಸ್ ಮಾಡಿರೋ ಮೆಂತೆಕಾಳನ್ನ ಮತ್ತೆ ಯೂಸ್ ಮಾಡಬಾರ್ದು. ದಿನ ನೈಟ್ ಈ ರೀತಿ ಮೆಂತೆಕಾಳನ್ನ ಅಂಟಿಸಿ. ಅಟ್ಲೀಸ್ಟ್ 2 to 3 months ಅಂಟಿಸಿ. ಅದು ಸ್ವಲ್ಪ ಕಲರ್ ಲೈಟಾಗಿ ಆಗ್ತಾ ಬರುತ್ತೆ. ಆಮೇಲೆ ತಮ್ಮ ಅನುಭವ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.